ಅಶ್ವಿನಿ ಅವರು ಅಂದರೆ ನಾಟಕ ಏನಾರು ಆಡ್ತಾ ಇದ್ರ ಅಂತ ಅನಿಸುತ್ತಾ? ಅಂದರೆ ಮಗ ಅಂತ ಹೇಳ್ತಾ ಇದ್ರು, ಮತ್ತು ನಾಮಿನೇಷನ್ನು ಅಥವಾ ಏನೋ ಒಂದಿಷ್ಟು ರೀಸನ್ಸ್ ಬಂದಾಗ ನಿಮ್ಮ ಹೆಸರುಗಳನ್ನು ತಗೊಳ್ತಾ ಇದ್ರು. ಸೊ ಅದೇನಾದರೂ ನಿಮ್ಮ ಮುಂದೆ ಮಗ ಅಂತ ಹೇಳೋದು ಹಿಂದ್ಗಡೆ ಏನಾದರೂ ಗೇಮ್ ಪ್ಲ್ಯಾನ್ಗಳನ್ನೆಲ್ಲ ಮಾಡ್ತಾಯಿದ್ರಂತ? ಅಶ್ವಿನಿ ಮ್ಯಾಮ್ದು ನಂದು ರಿಲೇಷನ್ಶಿಪ್ ಹೇಗಿತ್ತಂದರೆ, ಈಗ ಮೆಣಸಿಕಾಯಿ ಹಾರ ಹಾಕೋದು, ನಾಮಿನೇಟ್ ಮಾಡೋದು, ಮಸಿ ಬೆಳೆಯೋದು, ನಾ ಪ್ರತಿ ಸದಿನೂ ಅಶ್ವಿನಿ ಮ್ಯಾಮ್ ಅಂತಲೇ ತೊಗೊಂಡಿದ್ದೀನಿ ಹೆಸರು. ಅವ್ರು ನನ್ನ ಹೆಸರು ತೊಗೊಳಲ್ಲ ಅಲ್ವಾ, ಅವ್ರಿಗೆ ನನ್ನ ಬಗ್ಗೆ ಆ ಥರ ಒಪಿನಿಯನ್ ಇರಲಿಲ್ಲ. ಬಟ್ ನನಗೆ ಹೆಂಗಂದರೆ, ಈಗ ಗೇಮ್ ಬೇರೆ, ನೀವು ಪರ್ಸ್ನಲಾಗಿ ಅವ್ರ ಜೊತೆ ಮಾತಾಡೋದು ಬೇರೆ. ನಾನೇನೋ ಪರ್ಸ್ನಲಾಗಿ ನನ್ನ ಜೊತೆ ಚೆನ್ನಾಗಿದ್ದಾರೆ ಆ ಕಾರಣಕ್ಕೆ ನಾನೇನಾರು ಅವ್ರ ಹೆಸರು ತೊಗೊಳ್ಳಿಲ್ಲ ಅಂದರೆ ಅದು ತಪ್ಪಾಗುತ್ತೆ. ಸೊ ನಾನು ಆ ಪಾಯಿಂಟಲ್ಲಿ ನನಗೆ ಅಶ್ವಿನಿ ಮ್ಯಾಮ್ ಅದಕ್ಕೆ ಸೂಟ್ ಆಗ್ತಾರೆ, ನಾನು ಅಶ್ವಿನಿ ಮ್ಯಾಮ್ ಅಂತಲೇ ಹೇಳ್ತಿದ್ದೆ. ಬಟ್ ಈ ಮನೆಯವ್ರು ಬೇರೆ ಟೈಮಲ್ಲೆಲ್ಲ ನೋಡಿದಾಗ ನಾನು ತುಂಬ ಚೆನ್ನಾಗಿ ಅವ್ರ ಜೊತೆ ಇರ್ತಿದ್ದೆ. ಈಗ ಮನೆಗೆ ಹೋದ ತಕ್ಷಣವೇ ಆ ರೂಮಲ್ಲೇ ಹೋಗಿದ್ದೆ, ನಾನು ಅವ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಿದ್ದೆ. ಆ್ಯಂಡ್ ನನಗೆ ಈ ಮೇಕಪ್ ಮಾಡೋದು ಅದು ಐ ಡೋಂಟ್ ನೋ, ಅವಾಗ ಅವ್ರು ಹೆಲ್ಪ್ ಮಾಡ್ತಿದ್ರು. ಅದನ್ನ ನೋಡಿದಾಗ ಮನೆಯವರೆಲ್ಲ ಕಮೆಂಟ್, ಓ ಅಮ್ಮ ಮಗ ಸೇರ್ಕೊಂಡ್ಬಿಟ್ರು. ಬಿಕಾಸ್ ಐ ವಾಸ್ ಫೀಲಿಂಗ್ ಕಂಫರ್ಟೇಬಲ್. ಈಗ ಯಾರೋ ಹುಡುಗಿಗೆ ಹೋಗ್ಬಿಟ್ಟು, ಐ ಮೀನ್ ಕಾವ್ಯ ಆಗಲಿ, ಸ್ಪಂದನ ಆಗಲಿ, ರಾಶಿಗೂ ಒಂಚೂರು ಮೇಕಪ್ ಮಾಡಿಕೊಡಿ ನನಗೆ ಅಂತ ಐ ವಾಸ್ ನಾಟ್ ಕಂಫರ್ಟೇಬಲ್ ಆಸ್ಕಿಂಗ್ ದಮ್. ಅಶ್ವಿನಿ ಮ್ಯಾಮ್ ಕೇಳಿದ್ರೆ, ಅಶ್ವಿನಿ ಮ್ಯಾಮ್ ಒಂಚೂರು ಹೆಲ್ಪ್ ಮಾಡಿ ಅಂತ ಹೇಳಿದಾಗ ಅವ್ರು ಒಬ್ವಿಯಸ್ಲಿ ಯಾರೂ ನೋ ಅಂತ ಹೇಳ್ತಿರಲಿಲ್ಲ, ಅಶ್ವಿನಿ ಮ್ಯಾಮ್ ಮಾಡ್ಕೊಡ್ತೀನಿ ಅಂದರೆ ಅದೆಲ್ಲ ಮನೆಯವ್ರು ನೋಡಿದಾಗ, ಅಮ್ಮ ಮಗ ನೋಡು ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ತಿದ್ದಾರೆ, ಹಂಗೆಲ್ಲ ಮಾತುಗಳು ಬರ್ತಿತ್ತು. ಬಟ್ ನಾನು ಅದೆಲ್ಲ ತಲೆ ಕೆಡಿಸ್ಕೋತಿರ್ಲಿಲ್ಲ. ಬಟ್ ಒಂದು ಜೆನ್ಯೂನ್ ರಿಲೇಷನ್ಶಿಪ್ ಇತ್ತು ನನಗೂ ಅಶ್ವಿನಿ ಮ್ಯಾಮ್ಗೂ ಅಂತ ಹೇಳ್ತೀನಿ ಸರ್. ಓಕೆ, ಹೊರಗಡೆ ಬಂದಮೇಲೆ ಈಗ ಮತ್ತೆ ಬಿಗ್ ಬಾಸ್ ನೋಡಿದ್ರಿ ಅನಿಸುತ್ತೆ, ಏನು ಅನಿಸ್ತು? ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಎವಿಕ್ಟ್ ಆಗ್ತೀನಿ ಅಂತ. ಬಿಕಾಸ್ ನನ್ನ ಗೇಮ್ ಮೇಲೆ ನನಗೆ ಹೋಗ್ತಾ ಹೋಗ್ತಾ ಒಂದು ಕಾನ್ಫಿಡೆನ್ಸ್ ಬಂತು. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾ ಇದ್ದೀನಿ, ನನ್ನ ಒಪಿನಿಯನ್ಸ್ ಕರೆಕ್ಟಾಗಿ ಇಡ್ತಾ ಇದ್ದೀನಿ. ಬಟ್ ದಿಸ್ ವಾಸ್ ಕ್ವೈಟ್ ಅನ್ಎಕ್ಸ್ಪೆಕ್ಟೆಡ್. ಬಟ್ ಬೇಜಾರಾಯಿತು. ಈಗ ನಾನು ಹೊರಗಡೆಯಿಂದ ಹೆಂಗೆ ಕಾಣಿಸ್ತೀವಿ ಮನೆಯಲ್ಲಿ ಅಂತ ನೋಡಿರಲಿಲ್ಲ. ಮನೆಗೆ ಹೋಗ್ಬಿಟ್ಟು ಟಿ ವಿಲಿ ಓಕೆ ನಾನು ಇಲ್ಲಿ ಕೂತ್ಕೋತಿದ್ದೆ, ಇಲ್ಲಿ ಕಾಣಿಸ್ತಿದ್ದೆ ಅಂದಾಗ ಐ ವುಡ್ ಸೇ ನಾನು ಅಲ್ಲೇ ಕೂರ್ಬೇಕಿತ್ತಲ್ಲ, ಅಲ್ಲೇ ಮಾತಾಡ್ಬೋದಿತ್ತಲ್ಲ. ಆ ಅಟ್ಮಾಸ್ಫಿಯರ್ನ ತುಂಬ ಮಿಸ್ ಮಾಡ್ಕೋತೀನಿ ಸರ್. ಅಲ್ಲಿದ್ದಾಗ ಗೊತ್ತಾಗಲ್ಲ ಅದ್ರ ವ್ಯಾಲ್ಯೂ. ಆಚೆ ಬಂದಮೇಲೆ ಇನ್ನು ಲೈಕ್ ಒಂದು ಕುಟುಂಬ ಒಟ್ಟಿಗೆ ಹೆಂಗಿರ್ತೀವಿ ಹಂಗಿದ್ವಿ. ಈಗ ಹೊರಗಡೆ ಬಂದಮೇಲೆ ಸಿಗ್ಬೋದು ಅವರೆಲ್ಲ, ಬಟ್ ಆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಲ್ಲ ವಾಪಸ್, ಆ ಕನೆಕ್ಷನ್ಸ್ ವಾಪಸ್ ಕ್ರಿಯೇಟ್ ಆಗಲ್ಲ ಎಲ್ರ ಜೊತೆ. ಸೊ ಐ ಮಿಸ್ ದ್ಯಾಟ್. ಸೊ ಬಂದಮೇಲೆ ಅಂದರೆ ಅನಿಸಿದ್ದು ನಿಮಗೆ ನಾನು ಎಲ್ಲೇ ಎಡವಿದೆ ಅಂತ ಅನಿಸ್ತಾ ಇದೆ ಅಂತ? ಓಕೆ, ಅದೇ ಹೇಳಿದ್ನಲ್ಲ ಸರ್, ಲೈಕ್ ಸ್ಟಾರ್ಟಿಂಗಿಂದ ಮನೆಯವ್ರಿಗೆ ಒಂದು ಪರ್ಸ್ಪೆಕ್ಟಿವ್ ಕ್ರಿಯೇಟ್ ಆಯಿತು. ಇನಿಷಿಯಲ್ ಡೇಸಲ್ಲಿ ನೀನು ಏನು ಒಂದು ಸೆಟ್ ಮಾಡ್ತೀಯಾ, ಎಂಡ್ವರೆಗೂ ಆ ಒಪಿನಿಯನ್ ಸ್ಟ್ರಾಂಗ್ ಆಗಿ ಎಲ್ಲರ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು. ಸೊ ನಾನು ಇನಿಷಿಯಲಲ್ಲೇ ಸ್ವಲ್ಪ ಅದನ್ನು ರೀಡ್ ಮಾಡಿಕೊಂಡು ಗ್ರಾಸ್ಪ್ ಮಾಡಿ ಅದನ್ನು ಆ ಫೀಡ್ಬ್ಯಾಕ್ನ ಸೀರಿಯಸ್ ಆಗಿ ತೊಗೊಂಡು ಆವಾಗಲೇ ಮಾಡ್ಕೊಂಡ್ಬಿಟ್ಟಿದ್ರೆ ಆ ಚೇಂಜಸ್ನ ಪ್ರಾಬ್ಲಿ ಈ ಸಿಚುವೇಶನ್ಗೆ ಬರ್ತಾನೆ ಇರಲಿಲ್ಲ ಅಂತ ನನಗನ್ಸುತ್ತೆ. ಅದೊಂದು ಚೇಂಜ್ ಮಾಡ್ಕೋಬೇಕಿತ್ತು. ಅಶ್ವಿನಿ ಅವ್ರ ಆಟದ ಬಗ್ಗೆ ಏನು ಹೇಳ್ತೀರಾ? ಅಶ್ವಿನಿ ಮ್ಯಾಮ್ದ ಓಕೆ, ಅಶ್ವಿನಿ ಮ್ಯಾಮ್ ಹೆಂಗೆ ಅಂದರೆ, ಶಿ ಈಸ್ ಆಲ್ಸೋ ಈಗ ಗಿಲ್ಲಿ ಹೆಂಗೆ ತಮಾಷೆಯಲ್ಲಿ ಸ್ಪಾಂಟೇನಿಯಸ್, ಇವ್ರು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಸ್ಪಾಂಟೇನಿಯಸ್, ರಿಯಾಕ್ಟ್ ಮಾಡೋದ್ರಲ್ಲಿ ಸ್ಪಾಂಟೇನಿಯಸ್ ಇದ್ದಾರೆ. ಎಲ್ಲೂ ಒಂದು ಇಟ್ಸ್ ಅ ಗುಡ್ ಥಿಂಗ್. ಈಗ ಯಾರೋ ಒಬ್ಬರು ಏಕವಚನದಲ್ಲಿ ಮಾತಾಡೋದಾಗಲಿ, ಏನೇ ಒಂದು ಕಿವಿಗೆ ಕೇಳಿ ಬಂದರೂ ಶಿ ಯೂಸ್ ಟು ಟೇಕ್ ಅ ಸ್ಟ್ಯಾಂಡ್. ಸೊ ಸ್ಟಾರ್ಟಿಂಗಿಂದನೂ ಹಾಗೇ ಇದ್ದರು. ಬಟ್ ಹೋಗ್ತಾ 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 ಈಗ ಸುದೀಪ್ ಸರ್ದು ಒಂದು ಫೀಡ್ಬ್ಯಾಕ್ ಬರುತ್ತೆ, ಮನೇಲಿ ಯಾಕೆ ಅಷ್ಟೊಂದು ನೆಸೆಸಿಟಿ ಇಲ್ಲ ಮನೇಲಿ ಅಂತ. ಶಿ ಆ್ಯಸ್ ಅ ಪರ್ಸನ್ ನನಗೆ ಗೊತ್ತಿರೋ ಪರ್ಸನ್, ಶಿ ಈಸ್ ಅ ವೆರಿ ಕಾಮಾಗಿ ಆರಾಮಾಗಿರೋಂಥ ವ್ಯಕ್ತಿಯವರು. ಸೊ ಸಿಚುವೇಶನ್ ಡಿಮ್ಯಾಂಡ್ ಮಾಡ್ತಿತ್ತು ರಿಯಾಕ್ಟ್ ಮಾಡೋಕ್ಕಾಗಲಿ, ಅದೆಲ್ಲ ಮಾಡೋಕ್ಕಾಗಲಿ. ಸೊ ಅದು ತುಂಬ ಎದ್ದು ಕಾಣೋದು. ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ಅನ್ನಿಸ್ತು ಎಲ್ಲಿ ನೆಸೆಸಿಟಿ ಇದೆ ಅಲ್ಲಿ ಮಾತಾಡು ಅಂತ. ಬಟ್ ಕೆಲವು ಸಂದರ್ಭದಲ್ಲಿ ಆ ಸಿಚುವೇಶನ್ ಬಂದಾಗಲೂ ಜನ ಮನೇಲಿರೋರು ಹೆಂಗೆ ಕಾಣ್ತಾನೆ, ಓ ಹಳೆ ಅಶ್ವಿನಿ ಅವರು ವಾಪಸ್ ಬರ್ತಿದ್ದಾರೆ ಅಂತ. ಸಿಚುವೇಶನ್ ಬಂದಾಗ ರಿಯಾಕ್ಟ್ ಮಾಡೋದು ಬೇರೆ, ಆ್ಯಸ್ ಅ ಪರ್ಸನ್ ಮನೇಲಿ ಇದ್ದ ಆ ಎಂಟೈರ್ ಟೈಮ್ ಆ ಥರ ರಿಯಾಕ್ಟ್ ಮಾಡೋದು ಬೇರೆ. ಈಗ ನನಗೂ ನನ್ನ ಪಾಯಿಂಟ್ಔಟ್ ಮಾಡಿಬಿಟ್ಟು ಹೇಳಿದಾಗ ಮಾತ್ರ ನಾನು ರಿಯಾಕ್ಟ್ ಮಾಡ್ತಿದ್ದೆ. ಸೊ ಈಗ ಅಶ್ವಿನಿ ಅವರು ಪರ್ಟಿಕ್ಯುಲರ್ ಟೈಮಲ್ಲಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂದಾಗ ಇವ್ರಿಗೆ ಅನಿಸಿದೆ, ಓ ಹಳೆ ಅಶ್ವಿನಿ ಅವರು ವಾಪಸ್ ಬರ್ತಿದ್ದಾರೆ ಅಂತ. ಬಟ್ ಅವ್ರು ಈಗ ಹೇಗಿದ್ದಾರೆ, ದ್ಯಾಟ್ ಈಸ್ ಆ್ಯಕ್ಚುಲಿ ಅ ಪ್ಲಸ್ ಥಿಂಗ್. ಆ್ಯಸ್ ಅ ಪರ್ಸನ್ ಶಿ ಈಸ್ ನಂಗೆ ತುಂಬ ಇಷ್ಟ ಆದರು, ಜೆನ್ಯೂನ್ ಅನಿಸಿದ್ರು. ಅದು ಸ್ಟಾರ್ಟಿಂಗಲ್ಲೇ ಕಂಟ್ರೋಲ್ ಆಗಿಬಿಟ್ಟಿದ್ದಿದ್ರೆ, ಸ್ಟಾರ್ಟಿಂಗಲ್ಲಿ ಈಗಿರೋ ಅಶ್ವಿನಿ ಸ್ಟಾರ್ಟಿಂಗಲ್ಲಿದ್ದರೆ ಎಲ್ಲೋ ಇರ್ತಿದ್ರು ಸರ್ ಅವರು.